ಬನ್ನಂಜಿಯವರ ಎರಡು ಕೃತಿಗಳ ಬಗ್ಗೆ ಮುಂದಿನ ಅವಲೋಕನ. ಮಹಾಮನುಷ್ಯನೊಬ್ಬನು ಅರಿಯಬೇಕಾದರೆ ಅವರ ಹೆಜ್ಜೆ ಗುರುತು ಹಿಂಬಾಲಿಸುವುದಕ್ಕಿಂತ ಅವರ ಅಕ್ಷರಗಳ ಅಂತರಂಗವನ್ನು ಪ್ರವೇಶಿಸಬೇಕು. ಯಾಕೆಂದರೆ ಮಹಾಪುರುಷರ ಜೀವನ ಎಲ್ಲ ಇತಿಹಾಸವಾಗ್ತದೆ. ಅವರ ಕೃತಿಗಳು ಯುಗ ಯುಗಗಳಿಗೂ ಚೈತನ್ಯವಾಗಿ ಉಳಿಯುತ್ತದೆ. ಪದ್ಮಶ್ರೀ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ರಚಿಸಿದ ಪ್ರತಿಯೊಂದು ಕೃತಿಯೂ ಕೂಡ ಒಂದು ಮಹಾಯಜ್ಞ. ಪ್ರತಿಯೊಂದು ಪುಟವು ಜ್ಞಾನಾಗ್ನಿಯ ಜ್ವಾಲೆ, ಪ್ರತಿಯೊಂದು ಪದವು ವೇದಾಂತದ ಪ್ರತಿಧ್ವನಿ, ಪ್ರತಿಯೊಂದು ವಾಕ್ಯವು ಭಾರತೀಯ ಸಂಸ್ಕೃತಿಯ ಚಿರಂತನ ಚೈತನ್ಯ. ಅವರು ಬರೆದಂತಹ ಅಷ್ಟು ಕೃತಿಗಳಲ್ಲಿ ಎರಡು ಕೃತಿಗಳನ್ನು ಆಯ್ದುಕೊಂಡು ಅದೊಂದು ಕೊಳಲಗಾನ ಇದ್ದ ಹಾಗೆ ಆ ಕೊಳಲಗಾನಕ್ಕೆ ಕೊರಳಾಗುವುದಕ್ಕಾಗಿ ವಿಜಯಸಿಂಹರು ಬರ್ತಾ ಇದ್ದಾರೆ. ಅತ್ಯಂತ ಬನ್ನಂಜಿಯವರ ಆತ್ಮೀಯ ವರ್ಗದಲ್ಲಿದ್ದವರು, ಅವರ ಹೃದಯದಲ್ಲಿ ಸ್ಥಾನ ಪಡೆದವರು. ಆದ್ದರಿಂದಲೇ ಇದು ಬನ್ನಂಜಿಯವರ ಮಾತು ಮಾತ್ರ ಅಲ್ಲ, ಇವರ ಹೃದಯದ ಮಾತು ಕೂಡ. ಓಂ ತತ್ಸತ್. ನಮ್ಮ ಪರಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು. ನನಗೆ ಪಾಠ ಕಲಿಸಿದ 3 ಗುರುಗಳು ಅವರು ವಿದ್ಯಾಮಾನ್ಯರ ಶಿಷ್ಯರೇ. ಒಂದು ಭಂಡಾರಕೆರೆ ಸ್ವಾಮಿಗಳು, ಅವರು ಮೊದಲು ಗುರುಗಳು, ಅವರ ಸತೀರ್ಥರು ಗುರುಗಳೇ. ಹೀಗಾಗಿ ಗುರುಗಳಾದ ವಿಶ್ವಪ್ರಿಯ ತೀರ್ಥರಿಗೆ ನಮಸ್ಕರಿಸಿ, ಇನ್ನು ಪೇಜಾವರ ಸ್ವಾಮಿಗಳು ಅವರಿಗೂ ನಮಸ್ಕರಿಸಿ, ಮತ್ತು ಗೋವಿಂದಾಚಾರ್ಯರು, ಗೋವಿಂದ ಪಂಡಿತಾಚಾರ್ಯರು ಅವರಿಗೆ ನಮಸ್ಕರಿಸಿ ಈ ಒಂದು ಮಾತುಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ. ವಸ್ತುತಃ ನಾನು 3 ಕೃತಿಗಳನ್ನು ಮುಂದೆ ಇಡಬೇಕು ಅಂತ ಹೇಳ್ಕೊಳ್ಳೋನಿದ್ದೆ. ಆದರೆ ಅವರ 13-14ನೇ ವಯಸ್ಸಿನಲ್ಲಿ ಅಭಿಜ್ಞಾನ ಶಾಕುಂತಲ ಸಮೀಕ್ಷಾವನ್ನು ಬರೆದಿದ್ದು. ಉಡುಪಿಯಲ್ಲಿ ಪಂಢರೀನಾಥಾಚಾರ್ಯ ಗಲಗಲಿ ಅಭಿಜ್ಞಾನ ಶಾಕುಂತಲಾದ ಒಂದು ಸೆಮಿನಾರ್ ನಡೀತಾ ಇತ್ತಂತೆ. ಅದರಲ್ಲಿ ಗುರುಗಳು ಗೋವಿಂದ ಪಂಡಿತಾಚಾರ್ಯರು ಆ ಅಭಿಜ್ಞಾನ ಶಾಕುಂತಲ ಸಮೀಕ್ಷಾ ಅಂತ ಸಂಸ್ಕೃತದಲ್ಲಿ ಬರೆದರು. ಅದು ಬರೆದ ಮೇಲೆ ಪಂಢರೀನಾಥಾಚಾರ್ಯ ಗಲಗಲಿ ಹೇಳಿದ್ರಂತೆ, ಇನ್ನೇನು ಎಲ್ಲವನ್ನ ಹೇಳಿ ಆಯ್ತಲ್ಲ, ಇನ್ನು ನಾನು ಮಾತನಾಡೋದು ಬೇಡ ಅಂತ. ಅಷ್ಟು ಅಧಿಕೃತವಾದ ಲೇಖನ ಅದು ನನ್ನ ಹತ್ರ ಇರಲಿಲ್ಲ. ಆದ್ದರಿಂದಾಗಿ ನಾನು ಅದನ್ನು ಹೇಳಲಿಲ್ಲ. ಅದರಿಂದಾಗಿ ನನ್ನ ಹತ್ರ ಇದ್ದದ್ದನ್ನು 2 ಹೇಳಿದ್ದೇನೆ. ಒಂದು ವಾದರತ್ನಾವಳಿ ಅಂತ ಒಂದು ಕೃತಿ, 2ನೆಯದ್ದು ಆನಂದಮಾಲಾ ಅಂತ. ಇದರಲ್ಲಿ ನಾವು ಬೇರೆ ಕೃತಿಗಳಲ್ಲೆಲ್ಲ ನೋಡ್ತೇವೆ, ವಿಸ್ತಾರವಾದ ಮುನ್ನುಡಿ ಇರುತ್ತೆ. ಮುನ್ನುಡಿ ಅಂತನ್ನೋದು ಗೋವಿಂದ ಪಂಡಿತಾಚಾರ್ಯರ ಒಂದು ಅಧಿಕೃತ ಲಾಂಛನ. ಅಷ್ಟು ವಿಸ್ತಾರವಾದ ಮುನ್ನುಡಿ. ಕೆಲವೊಮ್ಮೆ ಕೃಷ್ಣಮಾಲಾ ಧ್ಯಾನಮಾಲಾ ಅಂತ ಆ ಪುಸ್ತಕದ ಗಾತ್ರಕ್ಕಿಂತ ಮುನ್ನುಡಿಯ ಗಾತ್ರ ದೊಡ್ಡದು. ಅಷ್ಟು ವಿಸ್ತಾರವಾದ ಮುನ್ನುಡಿ ಅವರ ಅಸಾಧಾರಣ ಗುಣ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತೇವಲ್ಲ ಹಾಗೆ. ಆದರೆ ಈ 2 ಪುಸ್ತಕದಲ್ಲಿ ದೊಡ್ಡ ಮುನ್ನುಡಿಯೇ ಇಲ್ಲ. ಒಂದರಲ್ಲಿ 1.5 ಪೇಜು ಮುನ್ನುಡಿ ವಾದರತ್ನಾವಳಿನಲ್ಲಿ, ಇನ್ನೊಂದರಲ್ಲಿ ಒಂದು 3 ಪೇಜು ಮುನ್ನುಡಿ, ಅದು ಇಂಗ್ಲೀಷಿನಲ್ಲಿ. ಅವರು ನಾವು ನೋಡ್ತಾ ಇದ್ಮೇಲೆ ಮೊದಲು ಇಂಗ್ಲೀಷಿನಲ್ಲಿ ಮುನ್ನುಡಿ ಬರೆಯೋದನ್ನು ಸಂಸ್ಕೃತಕ್ಕೆ ಬಹಳ ವಿರೋಧಿಸ್ತಾ ಇದ್ದರು. ಆದರೆ ಅವರು ಆ ಸಮಯದಲ್ಲಿ ಇಂಗ್ಲೀಷಿನಲ್ಲಿ ಮುನ್ನುಡಿ ಬರೆದದ್ದು. ಪ್ರಾಯ ಇದಂ ಪ್ರಥಮ ಇದಂ ಚರಮ ಅಂತ ಕಾಣುತ್ತೆ. ಈ ಆನಂದಮಾಲಾ ಅನ್ನೋ ಕೃತಿಯ ಬಗ್ಗೆ ನಾನು ನಿಮಗೆ ಹೇಳಬೇಕು. ಆನಂದಮಾಲಾ ಮಧ್ವಾಚಾರ್ಯರ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಥವಾ ಅಣುಭಾಷ್ಯ. ಅದಕ್ಕೆ ವಾಮನ ಪಂಡಿತರು ಬರೆದ ಟೀಕೆ. ಮೊದಲು ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪವನ್ನು ಅವರೇ ಎಡಿಟ್ ಮಾಡಿದರು. ಅದು ಯಾವಾಗ ಅಂತಂದರೆ ಪುತ್ತಿಗೆ ಮಠದ ಶತಾಯುಷಿ ಸುಧೀಂದ್ರ ತೀರ್ಥರ 100ನೇ ವರ್ಷದ ಸಮಾರಂಭದಲ್ಲಿ ಸ್ಮರಣಿಕೆಯಾಗಿ ತತ್ವಪ್ರದೀಪ ಬಂತು. ಅದಾದ ಮೇಲೆ ಈ ವಾದರತ್ನಾವಳಿ ಅವರ ತಂದೆಯವರ 80ನೇ ವರ್ಷದ್ದು, ಅಂದರೆ ಪಡಮನ್ನೂರು ನಾರಾಯಣಾಚಾರ್ಯರ 80ನೇ ವರ್ಷದ ಸ್ಮರಣಿಕೆಯಾಗಿ
ಈ ವಾದರತ್ನಾವಳಿ ಅಂತನ್ನುವ ಕೃತಿ ಬಂತು. ಇದಾದ ಮೇಲೆ ವಾದರತ್ನಾವಳಿ ಆದ ಮೇಲೆ ಆನಂದಮಾಲಾ ಅಂತನ್ನುವ ಕೃತಿಯ ಒಂದು ಮುದ್ರಣ ಆಯಿತು. ಇದು ಪೇಜಾವರ ಮಠದಿಂದ ಆಗಿದ್ದು. ಆಗ ಒಂದೆರಡು ಎಡಿಟರ್ಸ್ ನೋಟಿನಿಂದ ಅವರ ಒಂದೆರಡು ವಾಕ್ಯಗಳನ್ನು ಓದ್ತೇನೆ. ಅವರ ಅವತ್ತಿನ ಇಂಗ್ಲೀಷು ಹೇಗಿತ್ತು ಅಂತನ್ನೋದಕ್ಕೆ ಅವರು ಹೇಳ್ತಾರೆ, ಸಮ್ ಇವನ್ 100 years ago a storm arose in the belt of Indian philosophy to cleanse the spiritual path and remove the fetters of the good souls. This was Madhva the Great. ಇದು ಅವತ್ತಿನ ಅವರ ಇಂಗ್ಲೀಷಿನ ಸ್ಟೈಲು. A combination of spiritual and physical perfectness he was, a beau ideal of Herculean strength, a manifest of wisdom and benignity. His sermons aroused good souls all over the world for centuries after centuries. ಇದು ಅವರ ಭಾಷೆಯ ವೇಗ ಆಗಿತ್ತು ಇಂಗ್ಲೀಷಿನಲ್ಲಿ. ಆಮೇಲೆ ಅವರು ಇಂಗ್ಲೀಷಿನಲ್ಲಿ ಅದು ಯಾಕೋ ಬಹಳ ಪ್ರಯತ್ನ ಪಡಲಿಲ್ಲ. ನಾನು ಕೇಳ್ತಾ ಇದ್ದ ಹಾಗೆ ಒಂದು ಸರ್ತಿ ಈ ಆಂಗ್ಲದ ಬೇರೆ ಬೇರೆ ಕೃತಿಯ ಬಗ್ಗೆ ಓದಿದ್ದೆಲ್ಲ ತೊಗೊಂಡು ಹೋಗಿ ಅವ್ರ ಮುಂದೆ ಹೇಳ್ತಾ ಇದ್ದೆ. ಎಷ್ಟು ಬಾಲಿಶ ಆಗಿತ್ತೋ ಏನೋ, ನನ್ನ ಬಾಲಿಶವನ್ನು ಅವರು ಸಹಿಸಿದರು. ಓದ್ತಾ ಇದ್ದಾಗ ಅವರೊಂದು ಮಾತು ಹೇಳಿದ್ರು, ನೋಡು, ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಆಹ್ವಾನ ಬಂತು, ಅಥವಾ ಅದನ್ನು ಸಂದೇಶ ಅಂತ ಹೇಳೋದು ಏನೋ ಒಂದು ಲೆಟರ್ ಬಂತು. ಅದರಲ್ಲಿ ಪೆಟಲ್ಸ್ ಅಂತನ್ನುವ ಇಂಗ್ಲೀಷಿನ ನೀಳ್ಗವನದ ಅನುವಾದ ಇತ್ತು. ಆಗ ನಾನು ಇಂಗ್ಲೀಷ್ ನನ್ನ ಜಾಯಮಾನಕ್ಕೆ ಹೊಂದೋದಿಲ್ಲ ಅಂತ ಬಿಟ್ಟೆ. ಅದನ್ನು ನನ್ನ ಸ್ನೇಹಿತರಾದ ಇನ್ನೊಬ್ಬ ಕವಿ ಅಡಿಗರಿಗೆ ಹೋಯ್ತದು. ಅವರು ಅದನ್ನು ತೆಗೆದುಕೊಂಡು ದಳಗಳು ಅಂತ ಅನುವಾದ ಮಾಡಿದ್ರು. ನಾನು ಯಾವತ್ತೋ ಭೇಟಿಯಾದಾಗ ಹೇಳಿದೆ, ಅಲ್ಲ ಮಾರ್ಯಾರೆ, ಎಸಳುಗಳು ಅಂತ ಅನುವಾದ ಮಾಡಬಾರ್ದಾ ಅಂತ ಹೇಳಿದೆ. ಈ ತನಕ ಏನು 3 ಜನ ವಿದ್ವಾಂಸರು ಮಾತನಾಡಿದ್ರು, ಅರ್ಜುನ ಭಾರದ್ವಾಜರು, ಆಮೇಲೆ ಶಶಿಕಿರಣ್ ಅವರು, ಆಮೇಲೆ ರೋಹಿತ್ ಚಕ್ರತೀರ್ಥ ಅವರು ಈ ಭಾಷೆಯ ಶುದ್ಧತೆಯ ಬಗ್ಗೆನೇ ಮಾತನಾಡಿದ್ದವರು. ಅಂದರೆ ನಾವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಅದು ಪದಶಃ ಅನುವಾದ ಆಗಬಾರದು, ಅದು ಭಾವವೂ ಅನೂದಿತವಾಗಬೇಕು ಅಂತನ್ನುವ ಭಾವ ಅವರಲ್ಲಿ ಇತ್ತು. ಅದರಿಂದಾಗಿ ಅವರು ಕ್ರಮೇಣ ಇಂಗ್ಲೀಷ್ ನನ್ನ ಜಾಯಮಾನಕ್ಕೆ ಒಗ್ಗೋದಿಲ್ಲ, ನಾನು ಹೇಳೋದನ್ನು ಪೂರ್ತಿಯಾಗಿ ಇಂಗ್ಲೀಷಿನಲ್ಲಿ ಹೇಳಲಿಕ್ಕಾಗಲ್ಲ ಅನ್ನೋ ಕಾರಣದಿಂದಲೋ ಏನೋ ಇಂಗ್ಲೀಷ್ ಬರೆಯೋದನ್ನು ಬಿಟ್ಟರು. ಓದೋದು ಮುಂದುವರಿಸ್ತಾ ಇದ್ದರು, ಬರೆಯೋದನ್ನು ಬಿಟ್ಟರು. ಅದರಿಂದಾಗಿ ಅವರ ಸಂಸ್ಕೃತ ಕೃತಿಗೆ ಸಂಸ್ಕೃತದ್ದೇ ಮುನ್ನುಡಿ, ಕನ್ನಡ ಕೃತಿಗೆ ಕನ್ನಡದ್ದೇ ಮುನ್ನುಡಿ. ಅವರ ಒಂದು ಸಂಗ್ರಹ ರಾಮಾಯಣವನ್ನು, ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣವನ್ನು ಹಿಂದಿಗೆ ಒಬ್ಬರು ಅನುವಾದ ಮಾಡಿದ್ರು. ಆಗ ಹಿಂದಿಯಲ್ಲಿ ಅವರು ಬರೆದ್ರು ಒಂದು ಪೇಜು, ಅದರಲ್ಲಿದ್ದ ತಪ್ಪುಗಳಿರಲಿ, ಆದರೆ ಹಿಂದಿಯಲ್ಲಿ ಬರೆದ್ರು. ಆ ಹಿಂದೆ ತಪ್ಪನ್ನು ತಿದ್ದಿಸಿಕೊಂಡು ಮತ್ತೆ ಅದನ್ನು ತಮ್ಮ ಕೈನಲ್ಲಿ ಬರೆದ್ರು. ಅಂದರೆ ಒಂದು ರೀತಿ ಬಹಳ ಪರ್ಫೆಕ್ಷನಿಸ್ಟು. ಆ ತರಹದ ಒಂದು ಗುರುಗಳನ್ನು ನೋಡಿದ ಭಾಗ್ಯ ನಮ್ಮದು. ಇಷ್ಟು ಮಾತಿನೊಂದಿಗೆ ಈ 2 ಕೃತಿಗಳ ಪರಿಚಯವನ್ನು ಒಂದಿಷ್ಟು ಮಾಡಿಸ್ತೇನೆ. ಸುಮಾರು 90ರ ದಶಕ, 90ರಿಂದ 2000ನೇ ಇಸ್ವಿಯವರೆಗೆ ಬೆಂಗಳೂರಿಗೆ ಅವರು ಬಂದಾಗ ಅವ್ರ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಕೆಲವರೆಲ್ಲ ಏನು ಹೇಳ್ತಾ ಇದ್ದರು ಅಂದರೆ, ಅವರು ಒಬ್ಬ ಪತ್ರಿಕೋದ್ಯಮಿ, ಮಾತು ಚೆನ್ನಾಗಿ ಆಡ್ಲಿಕ್ಕೆ ಬರುತ್ತೆ, ಪಾಂಡಿತ್ಯ ಏನೂ ಇಲ್ಲ ಅಂತ. ಕ್ರಮೇಣ ಮಧ್ವವಿಜಯ ಬಂತು. ಅಲಂಕಾರ ಶಾಸ್ತ್ರ ಗೊತ್ತಿರಬಹುದು, ತರ್ಕಶಾಸ್ತ್ರ ಗೊತ್ತಿರಲಿಕ್ಕಿಲ್ಲ ಅಂತಂದರು. ಸರಿ, ಉಪನಿಷತ್ ಚಂದ್ರಿಕಾನೂ ಬಂತು. ಆಗ ಅವ್ರಿಗೆ ದಿಗ್ಭ್ರಮೆ ಆಗಲಿಕ್ಕೆ ಶುರು ಆಯಿತು. ಇಲ್ಲ, ತರ್ಕಶಾಸ್ತ್ರದ ಆಳದಲ್ಲಿಯೂ ಇದ್ದಾರೆ ಅಂತ. ಆದರೆ ಇವರೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ನಾನು ಅಲ್ಲಿದ್ನಲ್ಲ, ನನಗೆ ಯಾವ ಪರಿಣಾಮನೂ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಈ ಪುಸ್ತಕವನ್ನು ನನಗೆ ಸಿಕ್ಕಿದ್ದು, ಈ ಪುಸ್ತಕವನ್ನು ನಾನು ಪಡೆದದ್ದು 1996ರಲ್ಲಿ, ವಾದರತ್ನಾವಳಿ ಅಂತ. ಮೀಮಾಂಸಾದಲ್ಲಿ
ತರ್ಕಶಾಸ್ತ್ರದಲ್ಲಿ, ಮಹಾಭಾಷ್ಯದಲ್ಲಿ ಯಾವ ರೀತಿಯಾದ ಪರಿಶ್ರಮ ಇತ್ತು ಅಂತ ಹೇಳಿ ಇದನ್ನು ನೋಡುವಾಗಲೇ ಗೊತ್ತಾಗತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತನ್ನುವುದಕ್ಕೆ ಮಹಾಭಾಷ್ಯದಲ್ಲಿ ಹೇಳಿದ ಹಾಗೆ ಸುಮಾರು 10 ಅರ್ಥಗಳನ್ನು ಹೇಳ್ತಾರೆ. ಮಹಾಭಾಷ್ಯದ ಒಂದು ಇಡೀ ವ್ಯಾಕರಣ ಮಹಾಭಾಷ್ಯದ ಉಪಸ್ಥಿತಿ ಇರಬೇಕು. ನಿಕುಚಿತ ಅಂತನ್ನುವ ಒಂದು ಪದವನ್ನು ತೆಗೆದುಕೊಂಡು, ಅತ್ಯಂತ ಅಪರೂಪ, ಅದನ್ನು ಮಹಾಭಾಷ್ಯದ ಹಿನ್ನೆಲೆಯಲ್ಲಿ ವಿವರಿಸ್ತಾರೆ. ಕೈಯಟನ ವ್ಯಾಖ್ಯಾನವನ್ನು, ಪ್ರದೀಪವನ್ನು, ಉದ್ಯೋತವನ್ನು, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಉಲ್ಲೇಖಿಸ್ತಾರೆ. ಆ ಶಾಸ್ತ್ರದ ಆಳವನ್ನು ತಿಳಿದಿದ್ದರೆ ಮಾತ್ರ ಅದು ಸಾಧ್ಯ. ಆ ತರಹದ ಒಂದು ಕೃತಿ ವಾದರತ್ನಾವಳಿ. ಇನ್ನೂ ಒಂದು ರೀತಿಯಿಂದ ವಾದರತ್ನಾವಳಿ ಬಹಳ ಪ್ರಭಾವಶಾಲಿಯಾದ, ಬಹಳ ಉತ್ತಮವಾದ ಕೃತಿ. ಮೊದಲು ಜಯತೀರ್ಥರ ವಾದಾವಳಿ ಅಂತ ಒಂದು ಗ್ರಂಥ. ಆ ವಾದಾವಳಿಯ ಎಕ್ಸ್ಪ್ಯಾನ್ಷನ್ನು ವಾದರತ್ನಾವಳಿ. ಆ ವಾದರತ್ನಾವಳಿಯ ಎಕ್ಸ್ಪ್ಯಾನ್ಷನ್ನು ನ್ಯಾಯಾಮೃತ. ಆ ನ್ಯಾಯಾಮೃತದ ಬಗ್ಗೆ ಬಹಳ ಕೀರ್ತಿ ಉಂಟು. ನ್ಯಾಯಾಮೃತ ಅರ್ಜಿತ ಕೀರ್ತಿ ತಾಂಡವೇನ ವಿನಾಶಿತ ಅಂತ ವ್ಯಾಸತೀರ್ಥರ ಒಂದು ವೈದುಷ್ಯದ ಬಗ್ಗೆ ಹೇಳುವಂಥದ್ದು. ನ್ಯಾಯಾಮೃತದಿಂದ ತಾರ್ಕಿಕರು ಅನ್ನುವ ಕೀರ್ತಿಯನ್ನು ಗಳಿಸಿದರು, ತರ್ಕತಾಂಡವ ಬರೆದು ತಾವೇ ಕೈಯಾರೆ ಹಾಳಿ ಮಾಡಿಕೊಂಡ್ರು ಅಂತ ಅದರ ಅರ್ಥ. ಅದು ಗ್ರಾಂಥಿಕ ಪ್ರಪಂಚದ ಒಂದು ನುಡಿ, ಅದು ಬಿಡಿ. ಆದರೆ ನ್ಯಾಯಾಮೃತದ ಬಗೆಗೆ ಅವರ ನಾಲೆಜ್ ಎಷ್ಟಿತ್ತು ಅಂತ ಹೇಳಿ ಈ ವಾದರತ್ನಾವಳಿಯಲ್ಲಿ ಗೊತ್ತಾಗತ್ತೆ. ಈ ತರಹದ ಒಂದು ಅಪೂರ್ವ ಕೃತಿ ಮತ್ತೆ ಪ್ರಿಂಟ್ ಆಗಲಿಲ್ಲ. ಸ್ವಲ್ಪ ಕಡೆಗಾಲ ಅಂದರೆ ಒಂದು ಸುಮಾರು 2018-19 ನನಗೆ ಇದನ್ನು ಮತ್ತೆ ಪ್ರಿಂಟ್ ಮಾಡಿಸ್ಬೇಕು ಅಂತ ಆಯಿತು. ಗುರುಗಳ ಹತ್ತಿರನೇ ಹೋದೆ. ಇದನ್ನು ಪ್ರಿಂಟ್ ಮಾಡಿಸ್ಬೋದಲ್ವಾ, ರೀಪ್ರಿಂಟ್ ಮಾಡಿಸ್ಬೋದಲ್ವಾ ಅಂತ ಕೇಳಿದೆ. ನನಗೆ ತರ್ಕಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇಲ್ಲ ಮಗು, ಈಗ ನನಗೆ ಅದರ ಬಗ್ಗೆ ಹೇಳಬೇಡ, ಬೇರೆ ಪ್ರಿಂಟ್ ಮಾಡಬೇಕಿದೆ, ಬೇರೆ ಬರಿಬೇಕಿದೆ ಅಂತ ಹೇಳಿಬಿಟ್ರು. ಹೀಗಾಗಿ ಇವತ್ತಿಗೂ ಇದು ಪ್ರಿಂಟ್ ಆಗಿಲ್ಲ. ಇವತ್ತಿಗೂ ಯಾರ ಕೈನಲ್ಲೂ ಇಲ್ಲ ಇದು ವಾದರತ್ನಾವಳಿ. ಇನ್ನು ಆನಂದಮಾಲ. ಈ ಆನಂದಮಾಲನೂ ಅಷ್ಟೇ. ನಾನೊಂದು ಮಂಗಳಾಚರಣೆಗೆ ಒಂದು ಶ್ಲೋಕ ಬಳಸ್ಕೊಳ್ತಾ ಇರ್ತೇನೆ. ಇವಾಗ ಬಳಸ್ತಿಲ್ಲ, ಯಾಕೆಂತಂದರೆ ಮಂಗಳಾಚರಣೆ ಮಾಡುವ ಸಮಯದಲ್ಲಿ 1-2 ಮಾತುಗಳನ್ನು ಆಡೋಣ ಅಂತ. ಅದರ ಹೀಗಿದೆ: ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ವಿಜಾನತಾಂ ಅವಿತ್ತಸ್ಯ, ತಿಳಿದವರಿಗೂ ತಿಳಿಯದ, ಜಗದ್ಗುರುವಾದ ಮಧ್ವರಿಗೆ, ಇದೋ ಪೂರ್ವಾಚಾರ್ಯರನ್ನೆಲ್ಲ ಗೌರವಿಸುವ ನಮ್ಮ ಪ್ರಣತಿ ಮಾಲಿಕಾ, ನಮಸ್ಕಾರಗಳ ಮಾಲೆ ಅಂತ ಹೇಳಿ ಇದು ಬಹಳ ಜನರಿಗೆ ಇಷ್ಟ ಆದ ಶ್ಲೋಕ. ಇದು ಮನೆಯಲ್ಲಿ ಪಾಠ ಮಾಡುವಾಗ ಈ ಶ್ಲೋಕಗಳನ್ನು ಹೇಳುವಾಗ ಬಹಳ ಜನ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ, ಇದು ಎಲ್ಲಿದು ಅಂತಂದರೆ ಆನಂದಮಾಲಾದ ಟಿಪ್ಪಣಿಗೆ ಅವರು ಬರೆದ ಕೃತಿ, ಅವರು ಬರೆದ ಮಂಗಳಾಚರಣೆ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಅಂತ ಮೊದಲನೆಯದೇ ಇರೋದು. ಇದನ್ನು ಸಂಗ್ರಹ ಭಾಷ್ಯ ಅಂತ ಕರೀತಾರೆ. ಸಂಗ್ರಹ ಭಾಷ್ಯ ಅಂದರೆ ಏನು? ಅದಕ್ಕೂ ಮೊದಲು ಮಧ್ವರ ಬ್ರಹ್ಮಸೂತ್ರ ಭಾಷ್ಯ, ಸೂತ್ರ ಭಾಷ್ಯಕ್ಕೆ, ಸೂತ್ರ ಪ್ರಸ್ಥಾನಕ್ಕೆ ಮಧ್ವರದ್ದು 4 ಕೃತಿಗಳ ಕೊಡುಗೆ ಇದೆ. ಒಂದು ಬ್ರಹ್ಮಸೂತ್ರ ಭಾಷ್ಯ, 2ನೆಯದ್ದು ಅನುವ್ಯಾಖ್ಯಾನ, 3ನೆಯದ್ದು ನ್ಯಾಯ ವಿವರಣ, 4ನೆಯದ್ದು ಸಂಗ್ರಹ ಭಾಷ್ಯ ಅಥವಾ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಕೃತೋಯಂ ಪ್ರೀಯತಾಂ ತೇನ ಪರಮಾತ್ಮ ರಮಾಪತಿ ಎನ್ನುವ ಶ್ಲೋಕದಲ್ಲಿ ಮಧ್ವರೇ ಹೇಳಿದ್ದು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ. ಈ ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ವ್ಯಾಖ್ಯಾನ ಮಾಡುವಾಗ
ಮೊದಲು ಭಾಷ್ಯದಲ್ಲಿ ಏನು ಹೇಳಿದೆ, ಅನುವ್ಯಾಖ್ಯಾನದಲ್ಲಿ ಏನು ಹೇಳಿದೆ, ನ್ಯಾಯ ವಿವರಣದಲ್ಲಿ ಏನು ಹೇಳಿದೆ, ಮೂರನ್ನು ಒಂದೇ ಪದದಿಂದ ಸಂಗ್ರಹಿಸಬೇಕು. ಅದು ಹೇಗೆ ಸಂಗ್ರಹ ಆಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ವ್ಯಾಖ್ಯಾನ ಇರೋದು. ವಾಮನ ಪಂಡಿತರ ವ್ಯಾಖ್ಯಾನ ಬಹಳ ಸಂಕ್ಷಿಪ್ತ, ಆದರೆ ಇದೆಲ್ಲ ಆಯಾಮಗಳನ್ನು ತೋರಿಸುತ್ತೆ. ಉದಾಹರಣೆಗೆ ಮೊದಲನೆಯ ಶ್ಲೋಕ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ, ಸರ್ವಕರ್ತ ಅಗಮೋದಿತಃ ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದೋಂತರಖವತ್ ಅಂತ ಇದು ಶ್ಲೋಕ. ಈ ಶ್ಲೋಕದಲ್ಲಿ ವಿಷ್ಣುರೇವ ವಿಜಿಜ್ಞಾಸ್ಯ ಅನ್ನೋದು ಜಿಜ್ಞಾಸಾಧಿಕರಣ, ಅಥಾತೋ ಬ್ರಹ್ಮ ಜಿಜ್ಞಾಸ. ಸರ್ವಕರ್ತ ಜನ್ಮಾದ್ಯಸ್ಯ ಯತಃ ಆಗಮೋದಿತಃ ಶಾಸ್ತ್ರಯೋನಿತ್ವಾತ್. ಈ ರೀತಿ ಆ ಸೂತ್ರ ಏನಿದೆ, ಅದಕ್ಕೆ ಬರದ ಭಾಷ್ಯ ಏನಿದೆ, ಅದಕ್ಕೆ ಇರುವ ಅನುವ್ಯಾಖ್ಯಾನ ಏನಿದೆ, ಇಷ್ಟನ್ನು ಆಚಾರ್ಯರು ಯಾವ ರೀತಿ ಸಂಗ್ರಹಿಸ್ತಾರೆ, ತಾವೇ ಹೇಳಿದ ಮಾತನ್ನು ಯಾವ ರೀತಿ ಸಂಗ್ರಹಿಸ್ತಾರೆ ಅಂತನ್ನುವ ಸೊಗಸನ್ನು ವಾಮನ ಪಂಡಿತರು ಬರೆದಿದ್ದಾರೆ. ಪ್ರಾಯ ಗೋವಿಂದ ಪಂಡಿತಾಚಾರ್ಯರು ಬರದೇ ಹೋಗಿದ್ದಿದ್ರೆ ವಾಮನ ಪಂಡಿತರ ಈ ಆನಂದಮಾಲ ನಮಗೆ ಸಿಗ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಅದು ಪ್ರಿಂಟ್ ಆದ ಮೇಲೂ ಕೂಡ ಈಗ ಸಿಗ್ತಾ ಇಲ್ಲ. ಇದರ ಪ್ರತಿ ಒಂದು ಸಾಫ್ಟ್ ಕಾಪಿ ಒಂದು ಉಪಲಬ್ಧಿ ಇದೆ, ಆದರೆ ಅದರಲ್ಲಿ ತಪ್ಪುಗಳ ಸುರಿಮಳೆ. ಅದೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ಮೋ ಎಂಥದ್ದು, ಅದರಿಂದಾಗಿ ಅದನ್ನು ನೋಡಲಿಕ್ಕಾಗಲ್ಲ. ಮತ್ತೆ ನೋಡಬೇಕು ಅಂತಂದರೆ ದೈವ ಇದನ್ನು ರೀಪ್ರಿಂಟ್ ಮಾಡಿಸ್ಬೇಕು. ಹಾಗೆ ಈ ಒಂದು ಆನಂದಮಾಲ ಅಂತನ್ನುವ ಕೃತಿ ನಮಗೆ ತೆರೆದರೆ ಬಹಳ ಆನಂದ ಆಗ್ತಾ ಹೋಗುತ್ತೆ. ಅನ್ವರ್ಥ ಇದನ್ನು ಅವರ ಇಂಗ್ಲೀಷಿನ ಮುನ್ನುಡಿಯಲ್ಲೂ ಹೇಳಿದ್ದಾರೆ. ಇದರ ಹೆಸರು ಮಾತ್ರ ಆನಂದಮಾಲ ಅಲ್ಲ, ಓದುವವರಿಗೆಲ್ಲರಿಗೂ ಕೂಡ ಆನಂದ ಸರಮಾಲೆಯಾಗಿ ಹರಿಯುತ್ತೆ ಅಂತ. ಲವಲವಿಕೆಯಾದ ಬರವಣಿಗೆ. ತ್ರಿವಿಕ್ರಮ ಪಂಡಿತರ ಮೊಮ್ಮಗ ಅಂತನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ಲೈವ್ಲಿನೆಸ್, ಆಚಾರ್ಯರಿಂದ ಪಾಠ ಕೇಳಿದರೆ ಯಾವ ರೀತಿಯ ಹೊಳಹು ಇರಬೇಕೋ ಗ್ರಂಥಗಳಿಗೆ, ಅದು ಕಾಣುತ್ತೆ ಅಂತ ಬರೀತಾರೆ. ಈ ತರಹದ ಆನಂದಮಾಲ, ಇದನ್ನು ಪರಿಚಯಿಸೋದು ಭಾರಿ ಕಷ್ಟ. ಪರಿಚಯ ಅನ್ನೋದು ಮತ್ತೆ ಇದನ್ನು ಓದಬೇಕು ಅಂತನ್ನುವ ಒಂದು ಪ್ರೇರಣೆ ಮೂಡಿಸಬೇಕು ಅಂತನ್ನೋದೇನೋ ಹೌದು, ಆದರೆ ಇದರ ಒಂದೊಂದನ್ನು ನೋಡ್ತಾ ಇದ್ದಾಗಲೂ ಕೂಡ ಪೂರ್ತಿ ಅದನ್ನೇ ವಿವರಿಸಬೇಕು ಅಂತ ಅನ್ನಿಸ್ಬಿಡುತ್ತೆ. ಒಂದೊಂದು ಪದದ ಅರ್ಥದ ಹಿನ್ನೆಲೆಯಲ್ಲಿ 4-5 ಸೂತ್ರಗಳು ತೆರೆದುಕೊಳ್ಳುತ್ತೆ. ಉದಾಹರಣೆಗೆ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಒಂದು ಸೂತ್ರ ಇದೆ ವೇದವ್ಯಾಸರದ್ದು. ದೇವರಿಗೆ ಮೆಟೀರಿಯಲ್ ಕಾಸಿನ ಅವಶ್ಯಕತೆಯೂ ಇಲ್ಲ ಸೃಷ್ಟಿ ಮಾಡಲಿಕ್ಕೆ. ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಕುಂಬಾರ ಮಡಿಕೆಯನ್ನು ಸೃಷ್ಟಿ ಮಾಡಿದ ಹಾಗೆ. ಕುಂಬಾರನಿಗೆ ಮಣ್ಣು ಬೇಕು. ಅದು ಯಾವ್ಯಾವುದೋ ಪ್ರದೇಶದ ಮಣ್ಣಾಗಲ್ಲ, ಕೆಲವೊಂದು ನಿರ್ದಿಷ್ಟವಾದ ಗುಣದ ಮಣ್ಣು ಬೇಕು. ಆ ಮಣ್ಣಿನಿಂದ ಮಡಿಕೆ ಮಾಡಬೇಕು. ಕುಂಬಾರನ ಮಿತಿ. ದೋ ಪಾಟ್ ಮೇಕರ್ ಇಸ್ ಎ ಕ್ರಿಯೇಟರ್. ಆದರೆ ಎಲ್ಲ ರೀತಿಯಾದ ಮಣ್ಣಿನಿಂದಲೂ ಅವನು ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ. ಮಣ್ಣನ್ನೇ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ, ಎರಡೂ ಕೂಡ. ದೇವರಿಗೆ ಆ ಮೆಟೀರಿಯಲ್ ಕಾಸಿನ ಅನಿವಾರ್ಯತೆ ಇಲ್ಲ. ಕಿಂ ಸ್ವಿದಾಸೀದಧಿಷ್ಠಾನಮಾರಂಭಣಂ ಕಥಮತ್ಸ್ವಿತ್ ಕಥಾಸೀತ್ ಯತೋ ಭೂಮಿಂ ಜನಯನ್ ವಿಶ್ವಕರ್ಮ ವಿದ್ಯಾಂ ಔರ್ಣೋನ್ಮಹಿನಾ ವಿಶ್ವಚಕ್ಷಾಃ ಅಂತ ಹೇಳಿ ಆ ವೇದಮಂತ್ರ ದೇವರಿಗೆ ಉಪಾದಾನದ ಕಾರಣದ ಅವಶ್ಯಕತೆಯೂ ಇಲ್ಲ. ಉಪಾದಾನ ಕಾರಣವನ್ನು ಅವನೇ ಸೃಷ್ಟಿ ಮಾಡಬಲ್ಲ, ಆದರೆ ಇರೋದರಿಂದ ಸೃಷ್ಟಿ ಮಾಡ್ತಾ ಇದ್ದಾನಷ್ಟೇ ಅಂತ ದೇವರ ಮಹಿಮೆಯನ್ನು ಹೇಳ್ತಾರೆ. ಅದನ್ನು ಇವರು ಹರಿಹಿ ಅನ್ನುವ ಪದದಿಂದ ಸಂಗ್ರಹಿಸೋದು ಅಂತ. ಇದರ ಸ್ವಾರಸ್ಯವನ್ನು ಹೇಳಬೇಕಾದ್ರೆ ಇಡೀ 10 ನಿಮಿಷ ತೆಗೆದುಕೊಳ್ಳುತ್ತೆ ಅದನ್ನು ಇಡೀ ಓದಿದಿರಿ. ಆದರೆ ಯಾವ ರೀತಿ ಅದನ್ನು ಸಂಗ್ರಹ ಮಾಡಿದ್ದಾರೆ
ಅನ್ನೋದನ್ನು ಸಂಸ್ಕೃತ ಬಲ್ಲವರು ಓದಿ ಸವಿಬೇಕು, ಓದಿ ಸವಿದವರು ಬೇರೆಯವರು ಸವಿಯುವಂತೆ ಮಾಡಬೇಕು. ಅದೊಂದೇ ದಾರಿ, ಇನ್ನೊಂದು ದಾರಿಯೇ ಇಲ್ಲ. ಈ ತರಹದ ಆನಂದಮಾಲ ಇದನ್ನು ಅವರು ಮಾಡಿದಾಗ ಸುಮಾರು ಅವರಿಗೆ 35 ವಯಸ್ಸು ಇರಬಹುದು. ಅದಕ್ಕಿಂತ ಹಿಂದೆ ಈ ವಾದರತ್ನಾವಳಿ, ಅದಾದ ಮೇಲೆ ಆನಂದಮಾಲ, ಏಕೆಂದರೆ ಅದು ಗೊತ್ತಾಗತ್ತೆ. ಅವರು ಹೇಳುವಾಗ ಎಡಿಟರ್ಸ್ ನೋಟಿನಲ್ಲಿ ಆನಂದಮಾಲಾದಲ್ಲಿ ಒಂದು ಮಾತು ಹೇಳ್ತಾರೆ. ಅಂದರೆ ನಾವು ಬೇರೆ ಬೇರೆ ಕಾಲಘಟ್ಟದ ಅವರ ಕೃತಿಗಳನ್ನು ಓದಬೇಕಾದ್ರೆ ಯಾವ ಎಚ್ಚರ ಇರಬೇಕು ಅಂತ ಅವರದು ಹೇಳ್ತಾರೆ. ಹಿಸ್ ವರ್ಕ್ಸ್ ವರ್ ಚಿಸಲ್ಡ್ ಬೈ ವಿಸ್ಡಮ್. ಹಿ ಕಂಪೋಸ್ಡ್ 39 treatises of uncomparable scholarship. His works were chiseled by wisdom. He spoke as a none else in the history of Indian philosophy ever spoke. Minimum words with maximum contents ಅಂತ. ಇದರಲ್ಲಿ ನೀವು ಗಮನಿಸಬೇಕಾದದ್ದೇನು ಅಂದರೆ, ಆಗ 39 ಅಂತ ಹೇಳಿದರು. ಅಂದರೆ ಸರ್ವಮೂಲವನ್ನು ಪೂರ್ತಿ ಎಡಿಟ್ ಮಾಡಿರಲಿಲ್ಲ, ತಿಥಿ ನಿರ್ಣಯ ಕೃತಿ ಇನ್ನೂ ಸಿಕ್ಕಿರಲಿಲ್ಲ. ನಾವು ಒಬ್ಬ ಸಮಗ್ರ ಕೃತಿಯನ್ನು ಅಭ್ಯಾಸ ಮಾಡಬೇಕಾದ್ರೆ ಇದನ್ನೂ ಗಮನಿಸಬೇಕು. ಯಾವ ಹಂತದಲ್ಲಿ ಯಾವ ಅಭಿಪ್ರಾಯದಲ್ಲಿ ಅವರು ನಿಂತಿದ್ದರು, ಆಮೇಲೆ ಯಾವ ಅಭಿಪ್ರಾಯಕ್ಕೆ ಹೋದರು. ಒಂದು ಚಿಮ್ಮು ಒಂದು ಹೊರಳು ಅಂತ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬಹುದು. ಅವರು ಯಾವ ಪರಿಭಾಷೆಯನ್ನು ಇಟ್ಟುಕೊಂಡು ಹೇಗೆ ಬದಲಾಯಿಸಿದರು, ಯಾಕೆ ಬದಲಾಯಿಸಿದರು, ಅವರಿಗೆ ಸಿಕ್ಕ ಪ್ರೂಫ್ ಏನು ಇತ್ಯಾದಿಗಳ ಬಗ್ಗೆನೂ ನೋಡಬೇಕು. ಹಾಗೆ ಇದನ್ನು ಓದುವಾಗ ಬಹಳ ಒಂದು ಚಿಕಿತ್ಸಕ ದೃಷ್ಟಿಯಿಂದಲೂ ಓದಬೇಕು. ಆಮೇಲೆ ಆ ಸಮೀಕ್ಷೆಯನ್ನು ಬಿಟ್ಟು ಭಾವನೆಯನ್ನೂ ಒಳಗೊಳ್ಳಬೇಕು. ಎರಡೂ ಕೂಡ ಒಂದು ರೆಕ್ಕೆ ಅಲ್ವಾ. ಒಬ್ಬನಿಗೆ ಹಾರುವಾಗ ತರ್ಕ ಮತ್ತು ಭಾವ ಎರಡೂ ಕೂಡ ಒಂದೊಂದು ರೆಕ್ಕೆ. ಅದು ಎರಡೂ ಕೂಡ ಜೋರಾಗಿ ಬೀಸಿದರೆ ಎತ್ತರಕ್ಕೆ ಏರಬಲ್ಲ, ಯಾವುದೋ ಒಂದಿದ್ರೂ ಆಗೋದಿಲ್ಲ. ಈ ತರಹದ ಕೃತಿಗಳನ್ನು ನಾವು ನೋಡಿ ಅನುಭವಿಸಬೇಕು, ಆಸ್ವಾದಿಸಬೇಕು. ಆ ಆಸ್ವಾದ ಎಲ್ಲರ ಜೊತೆಗೆ ಮತ್ತೆ ಮತ್ತೆ ಸಾಧ್ಯ ಆಗಲಿ ಅಂತ ಆ ಭಗವಂತನನ್ನು ನೆನಪಿಸಿಕೊಳ್ಳುತ್ತಾ, ಮತ್ತು ವೇದಿಕೆಯ ಮೇಲೆ ಇರುವ ಮುಂದೆ ಇರುವ ಎಲ್ಲ ಗಣ್ಯರಿಗೆ ನಮಸ್ಕಾರ ಮಾಡಿ ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು. ವಾದರತ್ನಾವಳಿ, ನ್ಯಾಯಾಮೃತ ಮುಂತಾದವುಗಳನ್ನು ಕುರಿತಾಗಿ ಚಂದದ ಪದಪುಷ್ಪಗಳ ಆನಂದಮಾಲೆ ಕೋದು ಸಭೆಗೆ ಸಮರ್ಪಿಸಿದಂಥ ಶ್ರೀಯುತರ ರೀತಿ ಅನ್ಯ